ಬೆಂಗಳೂರಿನಲ್ಲಿ ಒಂದು ಆಶ್ಚರ್ಯಕ ಘಟನೆ ನಡೆದು ಹೋಗಿದೆ. ಅದೇನಂತ ಹೇಳಿದ್ರೆ, ಲವರ್ಗೋಸ್ಕರ ಮನೆ ಬಿಟ್ಟು ಹೋದ 3 ಮಕ್ಕಳ ತಾಯಿ. ಸೊ ಗಂಡ ಮತ್ತು 3 ಮಕ್ಕಳನ್ನು ಬಿಟ್ಟು ಈ ಮಹಿಳೆ ಮತ್ತೊಬ್ಬ ಗಂಡಸಿನ ಜೊತೆಗೆ ಓಡಿ ಹೋಗಿದ್ದಾಳೆ. ಈ ಘಟನೆ ನಡೆದಿರೋದು ಬನ್ನೇರುಘಟ್ಟ ಸಮೀಪದ ಬಸವನಪುರ ಗ್ರಾಮದಲ್ಲಿ. ಸೊ ನಿಮಗೆ ಇಲ್ಲಿ ಕಾಣಿಸ್ತಿರುವಂತಹ ಮಹಿಳೆ ಇದಾರಲ್ಲ, ಇವರೇ, ಹಾಗೂ ಇವರ ಗಂಡನೂ ಕೂಡ ಈಗ ಈ ಫೋಟೋದಲ್ಲಿ ಏನು ನೋಡ್ತಿದ್ದಾರೆ, ಇವರ ಗಂಡ ಇವರನ್ನ ಬಿಟ್ಟು ಇಲ್ಲಿ ಕಾಣಿಸ್ತಿರೋ ವ್ಯಕ್ತಿಯ ಜೊತೆಗೆ ಓಡೋಗಿದ್ದಾರೆ. ಇಬ್ರು ಕೂಡ ಜೊತೆಗಿರೋ ಫೋಟೋ ನೋಡ್ತಿದ್ದಾರೆ. ಇವರ ಜೊತೆಗೆ ಈಗ ಓಡೋಗಿರುವಂತದ್ದು. ಈ ಘಟನೆಯ ಹಿನ್ನೆಲೆ ಏನಂತ ಹೇಳಿದ್ರೆ, ಇವರ ಗಂಡ ಏನು ನನ್ನ ಹೆಂಡತಿ ಓಡೋಗಿದ್ದಾಳೆ ಅಂತ ಹೇಳಿ ಹೇಳ್ತಿದ್ದಾನೆ. ಅದಕ್ಕೂ ಮೊದಲು ಇವಳು ಆಲ್ರೆಡಿ ಒಂದು ಮದುವೆನ ಆಗಿರ್ತಾಳೆ. ಆಮೇಲೆ ಇವನು ಮದುವೆಯಾಗಿ ಇವರಿಗೆ 3 ಮಕ್ಕಳು ಹುಟ್ಟಿರ್ತಾರೆ. 2ನೇ ಮದುವೆ ಆದ್ರೂ ಕೂಡ ಮತ್ತೊಬ್ಬನ ಮೇಲೆ ಲವ್ ಆಗಿದೆ, ಅಂದ್ರೆ 3ನೇ ವ್ಯಕ್ತಿಯ ಮೇಲೆ ಲವ್ ಆಗಿ 2ನೇ ಗಂಡನನ್ನ ಬಿಟ್ಟು ಅದರ ಜೊತೆಗೆ 3 ಜನ ಮಕ್ಕಳನ್ನು ಕೂಡ ಬಿಟ್ಟು 3ನೇ ಗಂಡಸಿಗೆ ಲವ್ ಆಗಿದೆ ಅಂತ ಹೇಳಿ ಓಡೋಗಿದ್ದಾಳೆ. ಅಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ರು ಕೂಡ ಅಲ್ಲಿ ನನಗೆ ನನ್ನ ಗಂಡ ಮತ್ತು ಮಕ್ಕಳು ಬೇಡ, ನನಗೆ ನನ್ನ ಲವರೇ ಬೇಕು ಅಂತಾನೂ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಆದ್ರೆ ಗಂಡ ಅವಳು ಚೆನ್ನಾಗಿದ್ದಾಳೆ, ಅವಳು ನನ್ನ ಬಂಗಾರ, ಅವಳು ನನ್ನ ಚಿನ್ನ, ಗುಂಡು ಚೆನ್ನಾಗಿದ್ದಾಳೆ ಅಂತ ಪಟಾಯಿಸ್ಕೊಂಡು ಓಡೋಗಿದ್ದಾನೆ ಅಂತಾನೂ ಕೂಡ ಒಂದು ವೈರಲ್ ಆಗಿರುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಎಲ್ಲರೂ ಕೂಡ ಟ್ರೋಲ್ಗಳನ್ನ ಮಾಡ್ತಿದ್ದಾರೆ. ಸೊ ಅಷ್ಟೇ ಅಲ್ಲ, ಗಂಡ ಮನೆಯಲ್ಲಿ ಇಲ್ಲದಿರುವಂತಹ ಸಮಯದಲ್ಲಿ ಈ ವ್ಯಕ್ತಿಯನ್ನ ಮನೆಗೆ ಕರೆಸ್ಕೊಂಡು ಅವನಿಗೆ ಸ್ನಾನ ಮಾಡಿಸುವಂಥದ್ದು, ಅವನಿಗೆ ಬರ್ತ್ಡೇ ಬಂದಾಗ ಸೆಲೆಬ್ರೇಷನ್ ಮಾಡುವಂಥದ್ದು, ಅವನಿಂದ ಸೀರೆಗಳನ್ನ ಕೊಡಿಸ್ಕೊಳ್ಳುವಂಥದ್ದು, ಅವರ ಸ್ವಂತ ಮನೆಯಲ್ಲೇ ಗಂಡ ಇಲ್ಲದ ಸಮಯದಲ್ಲಿ 100 ಫೋಟೋಗಳನ್ನ ತಗೊಂಡಿದ್ದಾರೆ. ಇದನ್ನೆಲ್ಲದನ್ನು ಕೂಡ ಗಂಡ ಸಹಿಸ್ಕೊಂಡಿದ್ರು ಕೂಡ ಈಗ ಗಂಡನು ಬೇಡ ಮಕ್ಕಳು ಬೇಡ ಅಂತ ಹೇಳಿ ಈ ವ್ಯಕ್ತಿಯ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ. ಸೊ ಗಂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದರು ಪೊಲೀಸ್ ಸ್ಟೇಷನ್ ಅಲ್ಲಿ. ಆದ್ರೂ ಕೂಡ ಮಾತು ಕೇಳಿದ್ರೆ ನನಗೆ ಗಂಡ ಬೇಡ, ನನಗೆ ಲವರೇ ಬೇಕು ಅಂದಿದ್ದಕ್ಕೆ ನಂತರ ಈ ಗಂಡ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಎಲ್ಲ ಫೋಟೋಗಳನ್ನ ತಗೊಂಡು ಮೀಡಿಯಾಗಳ ಮುಂದೆ ಬಂದು ಇವತ್ತು ನೋವನ್ನ ತೋಡ್ಕೋತಿದ್ದಾನೆ. ನನ್ನ ಹೆಂಡತಿ ಮುದ್ದಾಗಿ ಗುಂಡಾಗಿ ಚೆನ್ನಾಗಿದ್ದಾಳೆ, ಅವಳು ನನ್ನ ಬಂಗಾರ, ನನ್ನ ಚಿನ್ನ, ದಯವಿಟ್ಟು ಬಂದ್ಬಿಡು ಚಿನ್ನ ಅಂತ ಹೇಳಿ ಒಂದು ಡೈಲಾಗ್ ಅನ್ನ ಹೇಳಿರೋದು ಈಗ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾ ಇದೆ. ಜನಗಳು ಇದನ್ನ ನಗ್ಬೇಕೋ ಅಳಬೇಕೋ ಒಂದು ಕೂಡ ಗೊತ್ತಾಗ್ತಿಲ್ಲ ಅಂತಾನೂ ಕೂಡ ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ. ಇಂತಹ ಒಂದು ಘಟನೆಗಳು ನಡೀತಾ ಹೋಗ್ತಾ ಇದೆ. ಹೆಣ್ಣು ಮಕ್ಕಳು ಯಾವ ರೀತಿಯ ಸಂಸ್ಕೃತಿಗೆ ಒಳಗಾಗ್ತಿದ್ದಾರೆ ಅನ್ನೋದು ಕೂಡ ಒಂದು ವಿಚಿತ್ರ ಘಟನೆ ಅಂತಾನೆ ಹೇಳ್ಬೋದು. ಸೊ ಇದರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.